ಇನ್ನು ಮುಂದೆ ಧ್ವಜದ ಹರಿದಾಡೋದಾಗಲಿ ಅಥವಾ ಅದು ಏನಾದರೂ ಟೇಪ್ ಥರ ಆಗೋದಾಗಲಿ ಅದಾಗಬಾರ್ದು ಅಂತೇಳಿ ನಾನು ನಮ್ಮ ಸ್ನೇಹಿತರಿಗೆ ಒತ್ತಾಯ ಮಾಡ್ತೀನಿ. ಇವತ್ತು ನೀವು ಬಂದು ನಮಗೆ ತಿಳಿಸಿದ್ದೀರಾ, ನಮ್ಮ ಗಮನಕ್ಕೆ ಕೊಟ್ಟಿದ್ದೀರಾ. ಇವತ್ತು ನಾವು ತಾಯಿನ ಅಳ್ಕಾಕಕ್ಕೆ ನಾವು ಇನ್ನು ಮುಂದಕ್ಕೆ ಬಿಡೋದಿಲ್ಲ. ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ನನ್ನ ಅಭಿಪ್ರಾಯ. ಕರ್ನಾಟಕದ ಜನತೆಗೆ ಇದೊಂದು ಅಪ್ರತಿಮ ಸಾಂಸ್ಕೃತಿಕ ಚಿಹ್ನೆ. ರಾಜ್ಯೋತ್ಸವ, ಸಾರ್ವಜನಿಕ ಪ್ರತಿಭಟನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜೈವಿಕವಾಗಿ ಬಳಸಲ್ಪಡುವುದು. ಪಟ್ಟಿಯಲ್ಲಿ ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿಯೂ ಇದನ್ನು ತೋರಿಸಲಾಗಿದೆ. ಅದರ ದುರ್ಸ್ಥಿತಿ ಇವಾಗ ನೋಡಿ. ನೋಡಿದ್ರಲ್ಲ ನಮ್ಮ ಕನ್ನಡ ಧ್ವಜದ ಪರಿಸ್ಥಿತಿ. ನಮ್ಮ ಕೃಷ್ಣಾಜಪುರದಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಹಲವು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಆಟೋ ಚಾಲಕರು ಮತ್ತು ಮಾಲೀಕರು ಕನ್ನಡನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಅವರು ಗೌರವದಿಂದ, ಅಭಿಮಾನದಿಂದ ಕನ್ನಡ ಧ್ವಜಸ್ತಂಭಗಳನ್ನ ನಿರ್ಮಾಣ ಮಾಡ್ತಾರೆ. ಸಂತೋಷವಾದ ವಿಷಯ. ಆದರೆ ಪ್ರತಿ ದಿವಸನೂ ಅದಕ್ಕೆ ನಾವು ಮುಖ ಕೈಕಾಲು ತೊಳ್ಕೊಂಡು ಯಾವ ರೀತಿ ನಮ್ಮ ಗಾಡಿ ಎತ್ತಬೇಕಂತೇಳಿ ನಮಸ್ಕಾರ ಮಾಡಿ ಎತ್ತೀವೋ ಆ ರೀತಿ ನಮಸ್ಕಾರ ಮಾಡ್ತಾ ಇರೋದು ಇನ್ನೂ ಸಂತೋಷವಾದ ವಿಷಯನೇ. ಒಂದೇ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಧ್ವಜಸ್ತಂಭಗಳಲ್ಲಿ ಈ ನವೆಂಬರ್ 1ನೇ ತಾರೀಕು ಅಥವಾ ನವೆಂಬರ್ 30ನೇ ತಾರೀಕು ನಾವು ಧ್ವಜಾರೋಹಣ ಮಾಡಿದ್ಮೇಲೆ ತಿರುಗಿ ನವೆಂಬರ್ 1ನೇ ತಾರೀಕು ಬರೋವರೆಗೂ ಅದರ ಕಡೆ ಗಮನ ಹರಿಸಲ್ಲ. ಅದೊಂದು ದುರ್ದೈವ. ಇನ್ನು ಮೇಲೆ ನನ್ನ ಆಟೋ ಸ್ನೇಹಿತರು ಮತ್ತು ಮಾಲೀಕರು, ಅಭಿಮಾನಿಗಳು 4 ತಿಂಗಳಿಗೊಂದು ಸಾರಿ ಅಥವಾ 3 ತಿಂಗಳಿಗೊಂದು ಸಾರಿ 50 ರೂಪಾಯಿ 60 ರೂಪಾಯಿ ಅಷ್ಟೇ ಆದರೆ ಬೆಲೆ, ಅದನ್ನು ದಯವಿಟ್ಟು ಅದನ್ನು ಬದಲಾವಣೆ ಮಾಡಿದ್ರೆ ಕನ್ನಡ ತಾಯಿ ಭುವನೇಶ್ವರಿಗೆ ನಾವು ಗೌರವ ಕೊಟ್ಟಂಗಾಗತ್ತೆ, ಕನ್ನಡದ ಕಿರೀಟಕ್ಕೆ ನಾವು ನಮಸ್ಕಾರ ಮಾಡ್ದಂಗಾಗತ್ತೆ. ಈ ವಿಷಯದಲ್ಲಿ ನನ್ನ ಅಭಿಮಾನಿ ದೇವರುಗಳು, ಕನ್ನಡ ಅಭಿಮಾನಿಗಳು ಇರೋರು ದಯವಿಟ್ಟು ಅದನ್ನು ಒಂದು ಸುಸಜ್ಜಿತವಾಗಿ ಒಂದು ಹಳದಿ ಮತ್ತು ಕೆಂಪು ಬಾವುಟನ ಸುಸಜ್ಜಿತವಾಗಿರೋದಕ್ಕೆ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಗೌರವ ಸೂಚಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಒಂದು ಆಟೋ ಡ್ರೈವರು, ಮಾಲೀಕರು, ಅಭಿಮಾನಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ KR ಪುರ ಆಟೋ ಚಾಲಕರು ಕನ್ನಡ ಧ್ವಜವನ್ನು ಬದಲಾಯಿಸಿ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರು. ಇದೇ ರೀತಿ ನೀವು ಮಾಡ್ತೀರಾ ಅಂತ ನಾವು ನಂಬ್ತೀವಿ. ಈಗ ಸರ್, ಈ ಕರ್ನಾಟಕ ಧ್ವಜ ಈ ಕಂಡೀಷನಲ್ಲಿ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ನೀವು ಬಂದು ನಮಗೆ ತಿಳಿಸಿದ್ದೀರಾ, ನಮ್ಮ ಗಮನಕ್ಕೆ ಕೊಟ್ಟಿದ್ದೀರಾ. ಇವತ್ತು ನಾವು ತಾಯಿನ ಅಳ್ಕಾಕಕ್ಕೆ ನಾವು ಇನ್ನು ಮುಂದಕ್ಕೆ ಬಿಡೋದಿಲ್ಲ. ಆ ಜಾಗ ಇದೇ ಚಾನ್ಸೇ ಕೊಡೋದಿಲ್ಲ. ಯಾರು ಇರಲಿ ಇಲ್ದಿರೋ ಹೋಗಲಿ ಆ ತಾಯಿನ ಅಳಕು ಮಾಡೋಕ್ಕೆ ನಾವು ಬಿಡೋದಿಲ್ಲ. ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಆಟೋ ಚಾಲಕರು ಇದೇ ರೀತಿ ಮಾಡಿ ತಾಯಿನ ತುಂಬಿಸಿ ಇವತ್ತು ನಾವು ಭುವನೇಶ್ವರಿ ತಾಯಿ ವರ್ಷಕ್ಕೊಂದ್ಸಾರಿ ರಾಜ್ಯೋತ್ಸವ ಮಾಡ್ತೀವಿ. 1 ವರ್ಷ ಮಾಡಿಬಿಟ್ಟು ಆ ತಾಯಿನ ಮರೆತು ಬಿಡ್ತೀವಿ. ಕಾರಣ, ಮೊನ್ನೆ ಆಟೋಗಳಿಗೆಲ್ಲ ನೀವು ಫ್ಲಾಗ್ಗಳು ಕಟ್ಟಿದ್ದೀರಾ, ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಆ ಸ್ಟ್ರೈಕ್ನ ನಮ್ಮ ಕಂಬಕ್ಕೆ ತಾಯಿಗೆ ಯಾಕೆ ತುಂಬಿಸ್ತಾ ಇಲ್ಲ ನೀವು? ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಆಟೋ ಚಾಲಕರು ಇದೇ ರೀತಿ ಮಾಡಬೇಕು. ಅವಾಗೇ ನಮ್ಮ ಆಟೋ ಚಾಲಕರು ಏನು ಅನ್ನೋದು ಗೊತ್ತು. ಸುಮ್ಗೆ ಆ ಲೀಡ್ರ್ ಬಂದರು, ಈ ಲೀಡ್ರ್ ಬಂದರು, ಹಿಂದೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕಷ್ಟ ನಿಮ್ಮಿದು, ನೀವೇ ಒಂದು ಒಗ್ಗಟ್ಟಾಗಿ ಒಂದು ಇದು ಮಾಡಿ. ತಾಯಿ ತಂದೆ ನೀವು ಅವರಿಂದ ಲೀಡ್ರ್ಗಳಿಂದ ಹೋಗಿ ಅವರಿಂದ ಹೋಗಿ ಅಂತ ಹೇಳಲಿಲ್ಲ. ಇವತ್ತು ನೀವೆಲ್ಲ ಒಗ್ಗಟ್ಟಾದರೆ ಸರ್ಕಾರ ನಮಗೆ ಕೈ ಜೋಡಿಸ್ತದೆ ಅಂತ ನಾವು ಹಂಗೆ ಬಿಟ್ಟು ಗಲೀಜಾಗಿದೆ. ನಾವು ಅವಾಗ ಒಂದು ಕೇವಲ 1 ತಿಂಗಳಿಗೆ 2 ತಿಂಗಳಿಗೆ ಚೇಂಜ್ ಮಾಡಿದ್ರೆ ನಮಗೂ ತಾಯಿ ಭುವನೇಶ್ವರ ಆಶೀರ್ವಾದ ಇರುತ್ತೆ. ಇನ್ನು ಮುಂದೆ ಧ್ವಜದ ಹರಿದಾಡೋದಾಗಲಿ ಅಥವಾ ಅದು ಏನಾದರೂ ಟೇಪ್ ಥರ ಆಗೋದಾಗಲಿ ಅದಾಗಬಾರ್ದು ಅಂತೇಳಿ ನಾನು ನಮ್ಮ ಸ್ನೇಹಿತರಿಗೆ ಒತ್ತಾಯ ಮಾಡ್ತೀನಿ. 3 ತಿಂಗಳಿಗೊಂದು ಸಾರಿ ಧ್ವಜನ ದಯವಿಟ್ಟು ಆ ಪಟ ಆರಬೇಕು ಅಂತ ಹೇಳಿದ್ರೆ ಅದು ಚಿಂದಿ ಆಗಬಾರ್ದು, ಆ ರೀತಿ ನೋಡಬೇಕು. ಅದು ಚಿಂದಿ ಆಯಿತು ಅಂತ ಹೇಳಿದ್ರೆ ಕನ್ನಡಕ್ಕೆ, ಕರ್ನಾಟಕಕ್ಕೆ ಮತ್ತು ಕನ್ನಡ ನಾಡಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ, ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಗೂ ಮತ್ತು ಎಲ್ಲ ಸ್ಥಳೀಯ ಸಂಘಗಳಿಗೂ ಹಾಳಾದ ಕರ್ನಾಟಕ ಧ್ವಜವನ್ನು ಈ ಕೂಡಲೇ ಬದಲಾಯಿಸಬೇಕೆಂದು ಕೈಮುಗಿದು ಕೇಳ್ಕೊತೇವೆ. ಈ ವಿಚಾರ ನಿಮಗೆ ಸರಿ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರ್ನಾಟಕದ ಮೂಲೆ ಮೂಲೆಗೂ ತಲುಪೋವರೆಗೂ ಶೇರ್ ಮಾಡಿ. ಹಾಗೆ ಜೈ ಕರ್ನಾಟಕ ಮಾತೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.